ಚಂಪಾ, ಯಾಕವ್ವ ಒಂಥರ ಬ್ಯಾಸರ ಮಾಡ್ಕೊಂಡಿದ್ಯಾ? ಬ್ಯಾಸ್ರನ? ಹಂಗೇನೂ ಇಲ್ಲ ಅತ್ತೆ. ನೀನು ಇಲ್ಲ ಅಂತ ಹೇಳ್ತಿದ್ಯಾ, ಹೌದು ಅಂತ ನಿನ್ ಮುಖನ ಹೇಳ್ತದೆ. ನಂತವ ಸುಳ್ಳು ಹೇಳ್ತಿದ್ಯಾ ಅಂತ ನಂಗೆ ಸಂದಾಗ ಗೊತ್ತದೆ. ಕೊಟ್ಲೆ ಅಂತಮ್ಮ, ನೀನ್ ಮಾಡ್ತಿರೋ ಕೆಲ್ಸಕ್ಕೆ ಒಂದ್ ದೊಡ್ಡ ಸೆಲ್ಯೂಟ್ ಹೊಡಿಬೇಕು ಅನ್ನಿಸ್ತದೆ. ಅಂತ ಗನಂದಾರಿ ಕೆಲಸ ನಾನೇನ್ ಮಾಡೋದ್ನಪ್ಪ? ಅಂತಮ್ಮ, ಈಗೇನ್ ನೀನ್ ಮಾಡಿರೋದು ಸಾಮಾನ್ಯದ ಕೆಲ್ಸ ಅನ್ಕೊಂಡಿದ್ಯಾ? ಅದ್ಕೆ ಮುಂದ್ ಕಲ್ಸನೆಲ್ಲ ನನ್ಸ್ ಮಾಡ್ಬೇಕು ಅಂತವ ನಮ್ಮ ಅಟ್ಟಿ ನಿಯಮನೆಲ್ಲ ಗಾಳಿಗ್ ತುರಿ ಈಟ್ ಕಷ್ಟ ಪಡ್ತಿರ್ಬೇಕಾದ್ರೆ ಈಟ್ ಮಾತ್ರ ಅಲ್ಲ ಅಂತಮ್ಮ, ಎತ್ಕೊಂಡು ಮೆರೆಸ್ಬೇಕು ಅನ್ನಿಸ್ತದೆ. ಅಂತಮ್ಮ ಲೇ ಕ್ವಾಟ್ಲೆ, ಒಬ್ಬ ಗಂಡನಾಗಿ ಹೆಂಡ್ರಾಸೆನ ಈಡೇರಿಸೋದು ನನ್ ಕರ್ತವ್ಯ ಕಳ್ಳ. ಹಟ್ ಮಾಡಿದೀನಿ, ಅದಕ್ಕೆ ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದಿ? ಅಂತಮ್ಮ, ನೀವಿಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಎಂತ ಕಷ್ಟ ಬಂದ್ರು ಯಾರ ಮುಂದ್ಗಟ್ಟೆನು ಬಿಟ್ಕೊಡ್ದಂಗೆ ನೀವಿಬ್ರು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆಯ್ತ್ ಕಣಪ್ಪ, ನಿನ್ನ ಆಸೆನ ನೆರವೇರಿಸ್ತೀನಿ ಅಂತೆ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದ್ ಕೆಲ್ಸ ಅದೇ, ನಡಿ ಹೋಗುವ. ಅಂತ ಮುಖ್ಯವಾದ ಕೆಲ್ಸ ಏನಾಯ್ತಮ್ಮ? ನೋಡ್ಲಾ ಕೊಟ್ಲೆ, ಒಬ್ಬ ಗಂಡನಾಗಿ ಹೆಂಡ್ರಾಸೆನ ನೆರವೇರಿಸೋದು ಏಟ್ ಮುಖ್ಯವೋ, ಈ ಸತಿ ಅಪ್ಪಯ್ಯನ್ ಮಗನಾಗಿ ಅವ್ರನ್ನ ಎಲೆಕ್ಷನ್ ಅಲ್ಲಿ ಗೆಲ್ಸೋದು ಅಟೇ ಮುಖ್ಯ. ಅಯ್ಯೋ ಅಂತಮ್ಮ, ಈ ಸಂಭ್ರಮದಲ್ಲಿ ಆ ಕಡೆ ಗಮನ ಕೊಡೋದೇ ಮರ್ತ್ಬಿಟ್ಟಿದ್ದೀನಿ ನೋಡು. ಲಾ ಕ್ವಾಟ್ಲೆ, ಈಗ ಗಂಡನ್ ಕೆಲ್ಸ ಮುಗ್ದದೆ, ಮಗನ್ ಕೆಲ್ಸ ಬಾಕಿ ಅದೇ, ನಡಿ ಹೋಗುವ. ಹಂಗಾರೆ ಈಗ ಯಾ ಕಡೆ ಹೋಗೋದ ಅಂತಮ್ಮ? ಲೇ, ಕೀಲಾರದಲ್ಲಿ ಜನ ಕಾಯ್ತಾವ್ರಂತೆ, ನಡಿ ಹೋಗುವ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಆಯ್ತಾ? ಒಂದು ಪಾಯಿಂಟು ಮಿಸ್ ಮಾಡಬಾರ್ದು. ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಓಕೆನಾ? ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಸಿಂಹ ಲಾಂಛನದ ಉಂಗುರದ ಗುರುತಿಗೆ ಮತ, ನಿಮ್ಮೆಲ್ಲರಿಗೂ ಈತ. ಶಿವರಾಮೇಗೌಡರಿಗೆ ನೀಡೋ ನೀವೆಲ್ಲರೂ ಒಂದೊಂದು ಮತಗಳು ನಮ್ಮ ಕ್ಷೇತ್ರದ ಸಮಸ್ಯೆಗೆ ಪರಿಹಾರಗಳು. ಮಾನ್ಯ ಮತದಾರರೇ, ನೀವೆಲ್ಲ ಈ ಬಾರಿ ಅತ್ಯಧಿಕ ಮತಗಳ ಅಂತರದಿಂದ ಶಿವರಾಮೇಗೌಡರನ್ನ ಗೆಲ್ಸಿದ್ದೆ ಆದ್ರೆ ನಮ್ಮೆಲ್ಲರ ಬೇಡಿಕೆಗಳು ಖಂಡಿತ ಈಡೇರ್ತದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಸಿಂಹ ಲಾಂಛನದ ಉಂಗುರದ ಗುರುತಿಗೆ ಓಟ್ ಹಾಕೋದ್ ಮಾತ್ರ ಮರಿಬೇಡಿ. ಶಿವರಾಮೇಗೌಡರಿಗೆ, 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 ಶಿವರಾಮೇಗೌಡರಿಗೆ. ಬೂದೂರ್ ಪೋಸ್ಟ್ ಮಾಡೋಣ ಏನ್ ಇಲ್ಲಿ ಲಗ್ನ ಪತ್ರ ಅನ್ಸ್ತಾ ಇದೆ. ತೊಳಿಕೊಡ್ರೆ ಮದುವೆ ಬರ್ತೀನಣ್ಣ. ಗೊತ್ತಾದೆ ತಾನೆ ನಿನ್ಗೆ? ಸಿಂಹ ಲಾಂಛನದ ಉಂಗುರದ ಗುರುತು ಅದಕ್ಕೆ ಹಾಕ್ಬೇಕು, ಸರಿಯೇ? ಆಯ್ತು ಕೊಡ್ರೆ. ನಿಮ್ಮ ಮತ ಯಾರಿಗೆ? ನಿಮ್ಮ ಮತ ಯಾರಿಗೆ? ಶಿವರಾಮೇಗೌಡರಿಗೆ, 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 ಶಿವರಾಮೇಗೌಡರಿಗೆ. ಗೌಡ್ರೆ, ಇಲ್ಲೇ ಮುಂದ್ಗಡೆ ಒಂದು ಕೋಚಿಂಗ್ ಸೆಂಟರ್ ಇದೆ, ಅಲ್ಲಿ 100 ಮಕ್ಕಳವೆ. ಅಲ್ಲೇ ಒಂದ್ಕಿಂತ ಹೋಗಿ ಕೇಳ್ಬೋದಲ್ಲ? ಓಟ್ ಕೇಳೋ ನೆಪದಲ್ಲಿ ಓದ್ತಾರೋ ಐಕ್ಳಿಗೆ ತೊಂದರೆ ಕೊಡೋದು ನನ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅನಿಸ್ತದೆ. ಏನಂತೀಯಲ್ಲ ಗೋವಿಂದ? ಹೌದಣ್ಣ. ಏನ್ ದಿನಗಟ್ಲೆ ಟೈಮ್ ವೇಸ್ಟ್ ಮಾಡೋದ್ ಬೇಕಿಲ್ವಲ್ಲ? ಒಂದ್ 5 ನಿಮಿಷ ತಾನೆ. ಶಿವರಾಮ, ಇವತ್ತು ಯುವಕರತೆ ಕಾರ್ಬಾರು. ಅವ್ರು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ.
ಮಕ್ಳ ಮನ್ಸು ಗೆದ್ರೆ ಅವ್ರ ಅಟ್ಟಿಯವ್ರ ಮನ್ಸನ್ನ ಗೆದ್ದಂಗೆಯ ಯೋಚನೆ ಮಾಡೋನ್ಕಿತ. ಅಣ್ಣ ನಂಗೆ ಯಾಕೋ ಚಿಕ್ಕಪ್ಪ ಹೇಳ್ತಾ ಇರೋದು ಸರಿ ಅನ್ನಿಸ್ತದಣ್ಣ. ಇವತ್ತಿನ ಯುವಕರು ಒಲವು ಯಾರ ಕಡೆ ಕಿರ್ತದೋ ಅವರೇ ಗೆಲ್ಲೋದು. ಅದಕ್ಕೆ ಒಂದ್ ಕಿತ ಹೋಯ್ಟ್ ಬಂದ್ಬಿಟ್ರೆ ಒಳ್ಳೇದು. ನೀವೆಲ್ಲ ಹೇಳದ್ಮೇಕೆ ಹಂಗೆ ಮಾಡೋಣ ಬಿಡಿ. ಆಮೇಲೆ ಹೋಗೋದ್ ಬೇಡ, ಮಕ್ಕಳಿಗೆ ತೊಂದರೆ ಆಯ್ತದೆ. ನೀವೆಲ್ಲ ಇಲ್ಲೇ ರೀ, ನಾನು ಗೋವಿಂದ ಇಬ್ರು ಹೊಡ್ ನೋಡಿ, ಯಾವಾಗ್ಲೂ ಸಮಸ್ಯೆಗೆ ಪರಿಹಾರ ಕಂಡಿಡ್ಕೋಬೇಕು ಅಂತಂದ್ರೆ ಅಧಿಕಾರ ಬೇಕಾಯ್ತದೆ. ಅದಕ್ಕೆ ನೀವೆಲ್ಲರೂ ಸೇರಿ ನಮ್ಮ ಮಾವಯ್ಯ ಶಿವರಾಮೇಗೌಡರಿಗೆ ಶಕ್ತಿ ತುಂಬಿ ಕಳ್ಸಿದ್ರೆ ನಮ್ ರೈತರ ಪರವಾಗಿ ಹೋರಾಟ ಮಾಡಿ ನಿಮ್ಮೆಲ್ಲರ ಸಮಸ್ಯೆನ ಪರಿಹಾರ ಮಾಡ್ತಾರೆ. ಶಿವರಾಮೇಗೌಡರಿಗೆ, ಶಿವರಾಮೇಗೌಡರಿಗೆ, ಶಿವರಾಮೇಗೌಡರಿಗೆ. ನಮ್ಮ ಮತ ಯಾರಿಗೆ? ನಮ್ಮ ಮತ ಯಾರಿಗೆ? ನಮ್ಮ ಮತ ಯಾರಿಗೆ? ಹೇಳಿ ಸಿಕ್ತತಾ? ಏನಪ್ಪಾ ಭದ್ರ, ಪ್ರಚಾರ ಎಲ್ಲ ಹೆಂಗ್ ನಡೀತಾ ಇದ್ದದ್ದು? ವಾ, ಬೋಸ್ ಅಂದಾಗ ನಡೀತೈತೆ. ಹೋಗಿದ್ ಕಡೆ ಅಲ್ಲ ಶಿವರಾಮೇಗೌಡ್ರೆ ಗೆಲ್ಬೇಕು ಅಂತ ಜನ ಹೇಳ್ತಾವ್ರೆ. ನಾವು ಹೋದ್ ಕಡೆನು ಚಾನೆ ಪ್ರೀತಿಯಿಂದ ಸ್ವಾಗತ ಮಾಡಿ ನಿಮ್ಮನ್ ಗೆಲ್ಸೋದು ನಮ್ದೇ ಜವಾಬ್ದಾರಿ ಅಂತ ಹೇಳ್ತಾವ್ರೆ ಕಣ್ಲಾ. ಏನೋ ಚಿಕ್ತಾತ, ಒಳ್ಳೇದಾದ್ರೆ ಸಾಕು. ಅದ್ ಸರಿ, ನೀವೆಲ್ಲಿದ್ದೀರಿ ಈಗ? ಫ್ಯಾಕ್ಟ್ರಿ ಸರ್ಕಲ್ ರೋಡ್ ತಾವ ಒಂದ್ ಕೋಚಿಂಗ್ ಸೆಂಟರ್ ಹತ್ರ ಇದೀವಿ. ಇಲ್ಲಿ 100 ಮಕ್ಕಳವ್ರೆ, ಅವ್ರ ಜೊತೆ ಮಾತಾಡಿ ಅಂತ ಎಲ್ಲ ಹಿಂಸೆ ಕೊಟ್ರು. ಅದಕ್ಕೆ ಅಪ್ಪನು ಚಿಕ್ಕಪ್ಪನು ಒಳಗಡೆ ಹೋಗವ್ರೆ. ನಾವೆಲ್ಲ ನಿಂತಿದ್ವಲ್ಲ, ಅದಕ್ಕೆ ಫೋನ್ ಮಾಡಿದೆ. ಸರಿ ಬಿಡಿ, ಒಳ್ಳೆ ಕೆಲ್ಸನೀಯ. ನಾನು ಆಮೇಲೆ ಬರ್ತೀನಿ, ನೀವು ಮುಂದುವರ್ಸಿ, ಮಡಗ್ತೀನಿ. ಸರಿ ಕಣಪ್ಪ. ಅಂಟಮ್ಮ ಅವ್ರೆಲ್ಲಿದ್ದಾರಂತೆ? ಅದೇ ಕಲ, ಅದ್ಯಾವ್ದೋ ಫ್ಯಾಕ್ಟ್ರಿ ಸರ್ಕಲ್ ತವ ಕೋಚಿಂಗ್ ಸೆಂಟರ್ ಹತ್ರ ಅವರಂತೆ. ಅಂಟಮ್ಮ ಅವರು ರೋಡ್ ಅಲ್ಲಿ ಇದಾರೋ ಇಲ್ಲ ಕೋಚಿಂಗ್ ಸೆಂಟರ್ ಒಳಗ್ ಹೋಗಿದಾರೋ? ಚಿಕ್ತಾತ ಮತ್ತೆ ಕಾರ್ಯಕರ್ತರೆಲ್ಲ ರೋಡಲ್ಲಿ ಅವರಂತೆ, ಇನ್ನ ಅಪಾಯ ಚಿಕ್ಕಪ್ಪ ಒಳಕ್ ಹೋಗೋರಂತೆ. ಅಯ್ಯೋ ಅಯ್ಯೋ, ಹಂಗಾರೆ ಕೆಲ್ಸ ಕೆಡ್ತು ಅಂತ. ಇದ್ಯಾಕ್ಲ ನೀನ್ ಹಿಂಗಾಡ್ತಾ ಇದ್ಯಾ? ಹಿಂಗಾಡ ಅಂತದ್ ಏನಾಯ್ತಲ್ಲ? ಅಯ್ಯೋ ಅಂಟಮ್ಮ, ನಿನ್ ಬುದ್ಧಿ ಎಲ್ಲಿದ್ದದು? ಅದ್ಕೆಮ್ಮ ಅದೇ ಕೋಚಿಂಗ್ ಸೆಂಟರ್ ಅಲ್ಲಿ ತಾನೇ ಇರೋದು. ಅಯ್ಯೋ, ಈ ಪ್ರಚಾರದ ಬಿಸಿಲ್ ಮರ್ತೇ ಹೋದ್ನೆ. ಈಗೇನ್ಲ ಮಾಡೋದು? ಏನಾದ್ರು ಅಪಾಯ ವಿದ್ಯುತ್ ನೋಡಿದ್ರೆ ಸುಮ್ಕಿದ್ದಾರೆ ದೊಡ್ಡ ರಾಧ ಅಂತಾನೆ ಆಗೋಯ್ತದೆ. ಅಂಟಮ್ಮ, ಮೊದ್ಲು ಅದಕ್ಕೆ ಮುಂಗ್ ಫೋನ್ ಮಾಡಿ ಮಾವಿನ ಕಣ್ಣಿಗೆ ಬೀಳ್ಬೇಡ ಅಂತ ಹೇಳೋ. ಸರಿಗಲ್ಲ? ಚಂಪಾ, ಯಾಕವ್ವ ಒಂಥರ ಬೇಸರ ಮಾಡ್ಕೊಂಡಿದ್ಯಾ? ಬ್ಯಾಸ್ರನಾ? ಹಂಗೇನೂ ಇಲ್ಲ ಅತ್ತೆ. ನೀನು ಇಲ್ಲ ಅಂತ ಹೇಳ್ತಿದ್ಯಾ, ಹೌದು ಅಂತ ನಿನ್ ಮುಖನ ಹೇಳ್ತದೆ. ನಂತವ ಸುಳ್ಳು ಹೇಳ್ತಿದ್ಯಾ ಅಂತ ನಂಗೆ ಸಂದಾಗ ಗೊತ್ತದೆ. ಹೇಗ್ ನಿಭಾಯಿಸೋದು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವೇ? ಏನ್ ಹೇಳ್ತಾ ಇದೀರಾ ಅತ್ತೆ? ನಿನ್ ಬೇಸರ ಕಾರಣ ಏನು ಅಂತ ಹೇಳಲಾ? ಹೇಳೇ ಬಿಡ್ಲಾ? ಅಯ್ಯೋ, ಅತ್ತೆಗೇನಾರು ನನ್ನ ಸುಭಾಷ್ ಸಂಬಂಧ ಸರಿ ಇಲ್ಲ,
ನನ್ನ ನಾವು ಸಂದಾಗ ನೋಡ್ಕೋತಿಲ್ಲ ಅಂತವ ವಿಚಾರ ಗೊತ್ತಾಗೋಯ್ತಾ? ವಿದ್ಯಾ ಮನೇಲಿಲ್ಲ ಅನ್ನೋದ್ ಕಾರಣ ತಾನೇ. ನೋಡು, ವಿದ್ಯಾ ಮನೇಲಿಲ್ಲ ಅನ್ನೋದಕ್ಕೆ ನಿನ್ ಮುಖದಲ್ಲಿ ಸಂತೋಷನೇ ಇಲ್ಲ ಅಂದ್ರೆ ಅವಳು ನಿನ್ ಮನ್ಸಿಗೆ ಏಟೊಂದು ಹತ್ರ ಆಗೋಳೆ ಅನ್ನೋದು ಅರ್ಥ ಆಯ್ತದೆ ತಾನೇ. ಹೌದು ಅತ್ತೆ, ವಿದ್ಯಕ್ಕನ ಮನಸ್ಸು ಸ್ಯಾನೆ ವಿಶಾಲವಾದುದು. ಅವ್ರು ಯಾವಾಗ್ಲೂ ಎಲ್ರೂ ಸಂತೋಷವಾಗಿರೋದನ್ನೆಯ ಬಯಸೋದು. ಆಟೆ ಅಲ್ಲ ಚಂಪಾ, ಇವತ್ ನೋಡು ಅವ್ರ ಮಾವನ್ನ ಗೆಲ್ಸ್ಬೇಕು ಅಂತ ಗಂಡನಿಗೆ ಸಾಥ್ ಕೊಟ್ಟವಳೆ. ಒಟ್ನಲ್ಲಿ ನಮ್ಮ ಮನೆಯವ್ರಂಗೆ ಭದ್ರನಂಗೆ ಒಳ್ಳೆ ಚಲ್ಗಾತಿ ಅವಳು. ಹೌದು ಅತ್ತೆ, ಅವ್ರ ಮನ್ಸು ತುಂಬ ಮಾವ ಹೆಂಗಾದ್ರೂ ಮಾಡಿ ಗೆದ್ರೆ ಸಾಕು ಅಂತಾನೆ ಇದೆ. ಅದಕ್ಕೆ ಗಂಡ ಹೆಂಡತಿ ಇಬ್ರು ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ತವ್ರು ನೋಡು. ಹೆಂಗೋ ಎಲ್ರು ಕಷ್ಟಪಡ್ತಿರೋದಕ್ಕೆ ನಮ್ಮ ಯಜಮಾನ್ರು ಗೆದ್ಬಿಟ್ರೆ ಸಾಕು ಕಣವ. ಅದ್ರ ಜೊತೆಗೆ ವಿದ್ಯಕ್ಕ ಹೋಯ್ತಾ ಇರೋದು ಓದಕ್ಕೆ. ಆದ್ರೆ ಈ ಸತ್ಯ ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೆ ದೊಡ್ಡ ಅನಾಹುತನೇ ಆಗೋಯ್ತದೆ. ದ್ಯಾವ್ರೆ, ಯಾವುದೇ ಕಾರಣಕ್ಕೂ ವಿದ್ಯಕ್ಕ ಕೋಚಿಂಗ್ ಹೋಯ್ತಾ ಇರೋದು ಹೊರಗೆ ಬರ್ದೇ ಇರಂಗ್ ನೀನೇ ನೋಡ್ಕೋಬೇಕಪ್ಪ. ಚಂಪಾ, ಏನ್ ಯೋಚನೆ ಮಾಡ್ತಿದ್ಯವ? ಏನಿಲ್ಲ ಅತ್ತೆ. ಏನಾಯ್ತಂಟಮ್ಮ? ಫೋನ್ ಎತ್ತಾ ಇಲ್ಲ ಕಳ. ಇನ್ನೊಂದ್ಕಿತ ಮಾತ್ ನೋಡು. ತಡಿ. ಕ್ವಾಟ್ಲೆ, ಈಗ ಅಪ್ಪ ಏನಾದ್ರು ಅಲ್ಲಿ ಹೋಗ್ಬಿಟ್ರೆ ಎಲ್ಲಾ ಸತ್ಯ ಗೊತ್ತಾಗ್ಬಿಡ್ತದೆ ಕಳ. ಎಲ್ಲ ಮಾಡೋದೀಗ? ಅಯ್ಯೋ, ಏನಾಗೋದು ಅಂತ ನನಗ್ ಗೊತ್ತಿಲ್ಲ. ಇನ್ನೊಂದ್ಕಿತ ಫೋನ್ ಮಾಡು ಅಂಟಮ್ಮ. ಇಲ್ಲ ಕಲ್ಲ, ಅಮ್ಮಿ ಫೋನ್ ಎತ್ತಾ ಇಲ್ಲ ಕಲ್ಲ.